Start the Creative School for Quality and Innovative Education। करें एक बेहतर कल की शुरुआत आज से। के गिरी सिल्क एंड साड़ी। कर्नाटक एक्स चीफ मिनिस्टर एस.एम. कृष्णा जी का 9 साल की उम्र में बीमारी के चलते हुआ निधन। नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। कर्नाटक एक्स चीफ मिनिस्टर एस.एम. कृष्णा जी का 9 साल की उम्र में बीमारी के चलते एस.एम. कृष्णा जी का रात लगभग 2:45 को अपने बेंगलुरु के घर में अंतिम सांस ली। सूत्रों के अनुसार पिछले कुछ समय से बीमार थे। इसी बीमारी के चलते उनका निधन हुआ। उनका अंतिम संस्कार कल उनके जन्म स्थान मंड्या डिस्ट्रिक्ट में पूरे राजकीय सम्मान के साथ 11 दिसंबर को किया जाएगा। इसी के चलते कर्नाटक सरकार ने 11 दिसंबर को गवर्नमेंट हॉलिडे के साथ 3 दिन का राजकीय शोक की घोषणा की है और स्कूल, कॉलेजेस, गवर्नमेंट ऑफिसेस सभी बंद रहेंगे। इसी को लेकर बीदर इंचार्ज फॉरेस्ट मिनिस्टर ईश्वर खंड्रे ने मीडिया से बात करते हुए उनके कार्यकाल के बारे में बताया और उन्हें श्रद्धांजलि दी। नायकರು ಇಡೀ 7 ಕೋಟಿ ಕನ್ನಡಿಗರ ಪ್ರೀತಿಗೆ ಪಾತ್ರರಾಗಿದ್ದಂತ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್.ಎಂ. ಕೃಷ್ಣರವರು ನಮ್ಮನ್ನು ಅಗಲಿ ಹೋಗಿದ್ದು ನನಗೆ ವೈಯಕ್ತಿಕವಾಗಿಯೂ ಬಹಳ ಮತ್ತು ಈ ರಾಷ್ಟ್ರದ भविष्य निधि म्यूचुअल फंड इन्वेस्टमेंट्स के साथ करे अपना और अपने परिवार का भविष्य सुरक्षित। साईनाथ मोबाइल शिरा दिवाली स्पेशल ऑफर ಮತ್ತು ಈ ರಾಷ್ಟ್ರದ ಜನತೆಗೆ ತುಂಬಲಾರದ ನಷ್ಟ ಆಗಿದೆ। ಮಾನ್ಯ ಎಸ್.ಎಂ. ಕೃಷ್ಣರವರು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದೆ। ಅವರ ತಾಳ್ಮೆ, ಅವರ ಸಂಯಮ, ಅವರ ಸಜ್ಜನಿಕೆ ಮತ್ತು ಅವರ ಕಾರ್ಯಕಾಲದಲ್ಲಿ ಅನೇಕ ಸವಾಲುಗಳನ್ನು ಅವರು ಎದುರಿಸಿದ್ದಾರೆ। ಇವತ್ತು ಬೆಂಗಳೂರು ನಗರಕ್ಕೆ ಸಿಲಿಕಾನ್ ಸಿಟಿ ಅನ್ನುವಂತ ಒಂದು ಖ್ಯಾತಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಮಾನ್ಯ ಎಸ್.ಎಂ. ಕೃಷ್ಣರವರು। ಇವತ್ತು ವಿಕಾಸಸೌಧ ನಿರ್ಮಾಣಕ್ಕೆ ಅವರೇ ಕಾರಣಕರ್ತರು। ಅತ್ಯಂತ ದೂರದರ್ಶಿತ್ವದ ನಾಯಕರುಳ್ಳವರಾಗಿದ್ದರು। ಅವರು ಶಾಸಕರಾಗಿ, ಸಂಸದರಾಗಿ, ಮಂತ್ರಿಗಳಾಗಿ, ವಿಧಾನಸಭೆ ಅಧ್ಯಕ್ಷರಾಗಿ, ರಾಜ್ಯಪಾಲರಾಗಿ, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಯಾವುದೇ ಹುದ್ದೆ ಕೊಟ್ಟಿದ್ರೂ ಅವರು ಅತ್ಯಂತ ಸಮರ್ಥವಾಗಿ ಆ ಹುದ್ದೆಯನ್ನು ನಿಭಾಯಿಸಿ ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಗೌರವವನ್ನು ತಂದುಕೊಟ್ಟಿದ್ದಾರೆ। ಹೀಗಾಗಿ ಅವರು ನಮ್ಮೆಲ್ಲರಿಗೆ ಆದರ್ಶಪ್ರಾಯರಾಗಿದ್ದಾರೆ। ನಿನ್ನೆ ನಾನು ಅನುಭವ ಮಟ್ಟದ ಬಗ್ಗೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿದ್ದೆ। ಎಸ್.ಎಂ. ಕೃಷ್ಣರವರ ಕಾರ್ಯಕಾಲದಲ್ಲಿ 2002ರಲ್ಲಿ ಬಸ್ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಆಯಿತು ಅಂತ ಹೇಳಿ ನಿನ್ನೆನೇ ಸ್ಮರಿಸಿ ಇವತ್ತು ಅವರು ಕಣ್ಮರೆ ಆಗಿದ್ದು ಬಹಳ ಅತ್ಯಂತ ನೋವಾಗ್ತಾ ಇದೆ। ಅವರ ಅನೇಕ ಕನಸುಗಳು, ಅವರು ಇನ್ನೂ ಕರ್ನಾಟಕದ ಬಗ್ಗೆ, ರಾಷ್ಟ್ರದ ಬಗ್ಗೆ ಬಹಳಷ್ಟು ದೊಡ್ಡ ಒಂದು ದೂರದರ್ಶಿತ್ವ ಇಟ್ಕೊಂಡು ಕನಸುಗಳನ್ನು ಇಟ್ಕೊಂಡಂತವರಾಗಿದ್ದರು। ಅದನ್ನು ಪೂರ್ತಿ ಮಾಡಲಿಕ್ಕೆ ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೆಯಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಒಂದು ಕೆಲಸ ಮಾಡಬೇಕಾಗಿದೆ। ಆ ನಿಟ್ಟಿನಲ್ಲಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ, ಅವರ ಆತ್ಮಕ್ಕೆ ಇವತ್ತು ಶಾಂತಿ ಸಿಗಲಿ ಮತ್ತು ಅವರ ಅಗಲಿಕೆ ತಡೆಕೊಳ್ಳಿಕ್ಕೆ ಅವರೆಲ್ಲ ಪರಿವಾರದವರಿಗೂ, ಅವರೆಲ್ಲ ಬೆಂಬಲಿಗರಿಗೂ, ಅಭಿಮಾನಿಗಳಿಗೂ ಆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ಅವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ।